ಹೌದು. ಹಲೋ, ಫೋಕಸ್ ಟಿವಿ ಅವರಾ? ಹೌದು ಸರ್. ರಾಜವಂಶದ ಅಭಿಮಾನಿ ಕನ್ನಡಿಗರ ಹೋಗಿ ಮಾತಾಡೋದು ಇವರಾ? ಹೇಳಿ ಸರ್. ಯಾರು ಮಾತಾಡೋದು ನೀವು? ಹೇಳಿ, ಕೇಳ್ತದೆ ಹೇಳಿ. ಅಲ್ಲ ನಿಮ್ಮ ಹೆಸರು ಏನು ಗೊತ್ತಾಗಿಲ್ಲ. ನನ್ನ ಹೆಸರು ಹೇಮಂತ್ ಅಂತ. ಹೇಮಂತ ಹತ್ರ ಮಾತಾಡಬೇಕಾಯ್ತು. ಹೇಳಿ ಸರ್. ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ. ಹಾಂ. ಪಾರ್ವತಮ್ಮ ಅವರು ದರ್ಶನ್ಗೆ ಇದು ಮಾಡಿದ್ರು ಅಂತ. ಹೌದು ಸರ್. ಏನ್ರಿ ಗೊತ್ತು ನಿಮ್ಗೆ? ನನಗೆ ಏನು ಬೇಕು ನಿಮ್ಗೆ ಹೇಳಿ. ಅಲ್ಲ ಏನು ಬೇಕಲ್ಲ. ನಾನು ಹೇಳ್ತೀನಿ ಕೇಳಿ. ಇವಾಗ ಮಾಧ್ಯಮದವರು ಸತ್ಯಗಳನ್ನ ವರ್ಷ ಹಚ್ಬೇಕು ಹೊರತು ಇಲ್ಲ ಅಭಿಮಾನಿಗಳಿಗೆ ಬೆಂಕಿ ಹಚ್ಚ ಕೆಲಸಗಳು ಮಾಡಬಾರ್ದು. ಯಾರು ನೀವು ಬೆಂಕಿ ಹಚ್ಕೊಳ್ಳಿ ಅಂತ ಯಾರು ಹೇಳ್ತಾರೆ ನಿಮ್ಗೆ? ನೀವು ಅಭಿಮಾನಿಗಳು ಅಲ್ಲ ರೀ, ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನ್ರಿ ಅಲ್ಲಿ? ನೀವು ಯಾವ ರೀತಿ ಅಭಿಮಾನಿಗಳು? ನೀವು ಬೆಂಕಿ ಹಚ್ಚೋ ತರದ್ ಮಾತಾಡ್ತೀರಾ ಅಂದ್ರೆ ನೀವು ಯಾವ ರೀತಿ ಅಭಿಮಾನಿಗಳು ಅಂತ? ಅಲ್ಲ ನೀವು ಮಾಡಿರೋದು ವಿಡಿಯೋ ಏನ್ರಿ ಹಾಕಿದಾರ ನೀವು? ಕಲ್ಸಿದಾರ ನಿಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅಭಿಮಾನಿಗಳಿಗೆ ಇದನ್ನೇ ಕಲ್ಸಿದಾರ? ಈ ರೀತಿ ಮಾತಾಡ್ಬೇಕಂತ ಕಲ್ಸಿದಾರ? ಯಾವ ರೀತಿ ಮಾತಾಡ್ಬೇಕು ಅಂತ ನೀವೇನ್ ಮಾತಾಡ್ತಿದ್ರಲ್ಲ ಈ ತರದ್ದು? ಅಲ್ಲ ರೀ, ಮಾಡಿರೋದು ಕೆಲಸ ತಪ್ಪು ಕೆಲಸ. ನಮ್ಗೆ ಹೇಳ್ತಾ ಬುದ್ಧಿ ನೀವು? ರೇ, ಅನಾಥಾಶ್ರಮಗಳು ಅದು ಸುಳ್ಳು ಇದು ಸುಳ್ಳು ಏನ್ರಿ ಗೊತ್ತು ನಿಮ್ಗೆ? ಸುಳ್ಳು. ಏನ್ ಗೊತ್ತು ನಿಮ್ಗೆ? ಸುಮ್ಮನೆ ಏನ್ ಎಷ್ಟು ಅನಾಥಾಶ್ರಮಗಳಿದಾವೆ, ಯಾವ ವೃದ್ಧಾಶ್ರಮಗಳಿದಾವೆ? ಕರ್ಕೊಂಬಂದು ಬೈಟ್ ಕೊಡ್ಸಿ ನೋಡೋಣ. ಕರ್ಕೊಂಬಂದು ಬೈಟ್ ಕೊಡ್ಸಿ. ಅಥವಾ ನಿಮ್ ಜಿಲ್ಲಾ ನಿಮ್ಗೆ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ? ಅದು ಕೊಡ್ರಿ. ನಿಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ? ಕೊಡ್ರಿ. ನೀವು ಅದರಲ್ಲಿ ಏನಾದ್ರೂ ಸುಳ್ಳುಗಳಿದ್ರೆ ನೀವು ಕೇಸ್ ಹಾಕಿ ಕೋರ್ಟ್ಗೆ ನಾವು ಕೊಡ್ತೀವಿ. ನಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಕೊಡ್ಬೇಕು. ಕೇಸ್ ಹಾಕೋದಲ್ಲ, ಕೋರ್ಟ್ಗಳಿಗೆ ಹಾಕೋದಲ್ಲ. ಇವು ಪಾರ್ವತಮ್ಮ ಅವರು ದರ್ಶನ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಏನ್ರಿ ಗೊತ್ತು ನಿಮ್ಗೆ? ಗೊತ್ತ್ರಿ, ಗೊತ್ತಿರೋದಕ್ಕೆ ಹೇಳಿರೋದು. ಏನ್ ಗೊತ್ತು? ಏನಿದೆ ಸಾಕ್ಷಿ ಕೊಡಿ ನೀವು. ಮಾಡ್ತೇನೆ ನಿಮ್ಗೆ ಫೋನಲ್ಲಿ ಸಾಕ್ಷಿ ಕೊಟ್ಬಿಡಕ್ಕೆ ಏನ್ ಮಾಡಕ್ ಬೇರೆ ಕೆಲಸ ಇರಲ್ವಾ ನಮ್ಗೆ? ಸಾಕ್ಷಿ ಇರೋದ್ ನಿಮ್ಮಂತ ಮಾಧ್ಯಮಗಳು ನೀವು ವ್ಯೂಸ್ಗೋಸ್ಕರ TRPಗೋಸ್ಕರ ಜನಗಳ ಮಧ್ಯೆ ಅಭಿಮಾನಿಗಳಿಗೆಲ್ಲ ರೊಚ್ಚಿಗೆಳ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಮಾಡಕ್ ಕೆಲಸ ಎಲ್ಲ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ನೋಡಿ, ಅತಿಯಾಗಿ ಮಾತಾಡ್ಬಿಡಿ ಮಿಸ್ಟರ್. ನೀವು ಅಭಿಮಾನಿಗಳು ಯಾವತ್ತೂ ರೊಚ್ಚಿಗೇಳೋರಲ್ಲ. ನೀವು ರೊಚ್ಚಿಗೇಳ್ತೀರಾ ಅಂದ್ರೆ ನೀವು ಅಭಿಮಾನಿಗಳೇ ಅಲ್ಲ. ನೀವು ಹೌದೌದು, ನಿಮ್ಮ ಅಲ್ಕ ಕೆಲ್ಸಗಳಿಗೆ ಕೈ ಕಟ್ಕೊಂಡ್ ಕುಂತಿರ್ತೀವಿಲ್ರಿ. ನಿಮ್ಮಂತವ್ರೆಲ್ಲ ಹೇಳ್ತಾರೆ. ನೀವೆಲ್ಲ ಯಾರು ಮಾಧ್ಯಮದವ್ರು ನಿಮ್ಗೆಲ್ಲ ಕೊಟ್ಟವ್ರು? ಕೇಳ್ರಿ, ಅವ್ರು ಹೋಗಿ ಯಾರು ವಾರ್ತಾ ಇಲಾಖೆ ಅವ್ರು ಕೊಟ್ಟಿರ್ತಾರ ಲೈಸೆನ್ಸ್, ಅವ್ರಿಗೆ ಹೋಗಿ ಕೇಳಿ. ನೀವಲ್ಲ ನಿಮ್ಮಂತ ಮುಟ್ಟಾಳ ಮಕ್ಳಿಗೆಲ್ಲ ಕೆಲಸಗಳು ಕೊಟ್ಬಿಟ್ಟು ಜನಗಳ ಮಧ್ಯೆ ನನಗೆ ಕಾಲ್ ಮಾಡ್ಬೇಡ ನೀನು. ಅಲ್ಲ, ಯಾರಿಗೆ ಹೇಳ್ತಾ ಇದ್ದೆ ನೀನು? ನೀವು ಗುರು ಒಂದ್ ನಿಮಿಷ ಕೇಳಿಸ್ಕೊಳ್ಳಪ್ಪ ಫಸ್ಟ್. ನೀವು ಸಾರಾ ಗೋವಿಂದ್ ಅವ್ರಿಗೂ ಕೇಳಿ. ಫೋಕಸ್ ಟಿವಿ ಹೇಮಂತ್ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಈ ತರ ಸ್ಟೋರಿ ಮಾಡಿದ್ದಾರೆ ಅಂತ ಅವ್ರು ಕೇಳಿ. ನಿಮ್ಗಿಂತ ಅವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಕಳೆದ 15 ವರ್ಷದಿಂದ ನೋಡ್ತಾ ಇದ್ದಾರೆ. ನಿಮ್ದು ಏನಾದ್ರೂ ಇದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಇಲ್ಲ ಲೆಟರ್ ಬರ್ದಾಕಿ, ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ. ಕಾಲ್ ಮಾಡ್ಬೇಡಿ ನನಗೆ. ಕಂಪ್ಲೇಂಟ್ ಕೊಡಿ ಅಲ್ಲ ರೀ, ನೀವು ಮಾಡೋ ತಪ್ಪುಗಳನ್ನೆಲ್ಲ ಮಾಡೋದಲ್ಲ. ಸಾರಾ ಗೋವಿಂದ್ ಗೊತ್ತು, ಅಭಿಮಾನಿಗಳೆಲ್ಲ ಬರ್ತೀವಿ ರೀ, ನಿಮ್ಮ ಆಫೀಸ್ ಹತ್ರ ಬರ್ತೀವಿ, ಬನ್ನಿ. ನೀವು ಮಾಡೋ ಅಲ್ಕ ಕೆಲಸಗಳಿಗೆಲ್ಲ ಅಭಿಮಾನಿಗಳು ಏನ್ ಅನ್ಕೊಂಡಿದ್ದೀರಾ ನೀವು? ರೇ, ನೀವೇನ್ ಅನ್ಕೊಂಡಿದ್ದೀರಾ? ನಿನ್ಗೆ ವಯಸ್ಸೆಷ್ಟು? ಅವ್ರಿಗೆ ಬಕೆಟ್ ಇಡಿ, ನನಗೆ ಕಾಲ್ ಮಾಡಿ. ನಿನ್ಗೆ ವಯಸ್ಸೆಷ್ಟು? ನಿನ್ಗೆ ಏನಾರ ಆಗ್ಲಿ, ನಿನ್ಗೆ ವಯಸ್ಸೆಷ್ಟು? ನಿನ್ಗೆ ವಯಸ್ಸೆಷ್ಟು ಹೇಳು? ಪಾರ್ವತಮ್ಮ ಅವ್ರು ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಆ ಕೆಲಸ ದರ್ಶನ್ ಅವ್ರಿಗೆ ಅಂತ. ನಿನ್ಗೆ ವಯಸ್ಸೆಷ್ಟು ಹೇಳ? ನಿನ್ಗೆ ವಯಸ್ಸೆಷ್ಟು ಹೇಳ ಫಸ್ಟ್? ನಿನ್ಗೂ ಅದ್ರ ಫಸ್ಟ್ ಪರಿಜ್ಞಾನ ತಿಳ್ಕೊಂಡು ಮಾತಾಡಕ್ ಕಲ್ತ್ಕೊಳ್ಳೋ. ಏನೇನೋ ಸ್ಟೇಟ್ಮೆಂಟ್ಗಳು ಕೊಡ್ಬೇಡ. ಮಾತಾಡಕ್ ದಮ್ಮಿದ್ರೆ ಸ್ಟೇಟ್ಮೆಂಟ್ ಕೊಡ. ಫೋನಲ್ಲಿ ಮಾತಾಡಲ್ಲ ದಮ್ಮಿದ್ರೆ ಮಾತಾಡ ಗುಲ್ಡು ನನ್ ಮಗನೇ.